ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ದೇಶಕ್ಕಾಗಿ ಸಾಯಲು ಸಿದ್ಧ, ಅಂತ್ಯ ಸಂಸ್ಕಾರಕ್ಕೆ ಜಾಗವಿಲ್ಲ. ಯೋಧರಿಗೆ ಇದೆಂತ ಸಂಕಷ್ಟ. ದೇಶ ಕಾಯುವಂತ ಯೋಧರಿಗೆ ಇದೆಂತ ಸಂಕಷ್ಟ ಎದುರಾಗ್ತಾ ಇದೆ. ದೇಶಕ್ಕಾಗಿ ಪ್ರಾಣ ತ್ಯಾಗಕ್ಕೂ ಸಿದ್ಧರಿರ್ತಾರೆ ನಮ್ಮ ಯೋಧರು. ಆದ್ರೆ ಅಂತವರಿಗೆ ಈಗ ಸಂಕಷ್ಟ ಎದುರಾಗಿದೆ. ದೇಶ ಕಾಯುವಂತ ಯೋಧರಿಗೆ ಸಂಕಷ್ಟ. ಯಾವ ರೀತಿಯಾದಂತ ಸಂಕಷ್ಟ, ಎಲ್ಲಿ ಏನಾಯ್ತು ಅನ್ನೋದರ ಮಾಹಿತಿಯನ್ನ ನೀಡ್ತೀನಿ. ದೇಶಕ್ಕೋಸ್ಕರ ಅವರ ಪ್ರಾಣವನ್ನೂ ಕೂಡ ಲೆಕ್ಕಿಸದೆ ಪ್ರಾಣ ತ್ಯಾಗಕ್ಕೂ ಕೂಡ ಸಿದ್ಧರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ. ಯಾವ ರೀತಿಯಾದಂತ ಗೌರವವನ್ನ ಕೊಡಬೇಕು, ಬರೀ ಬಾಯಿ ಮಾತಲ್ಲಿ ಇದ್ರೆ ಸಾಲದು. ಇತ್ತೀಚೆಗಷ್ಟೇ ಚೀನಾ ಗಡಿಯಲ್ಲಿ ಹುತಾತ್ಮರಾಗಿದ್ದಾರೆ. ಸಾಕಷ್ಟು ಯುದ್ಧಗಳಲ್ಲೂ ಕೂಡ ಈಗ ಆಲ್ರೆಡಿ ನೋಡಿದೀವಿ ಎಷ್ಟು ಯೋಧರು ಹುತಾತ್ಮರಾಗಿದ್ದಾರೆ, ತಮ್ಮ ಪ್ರಾಣವನ್ನ ಕೊಟ್ಟಿದ್ದಾರೆ ಅಂತ. ಇಂಥ ಯೋಧರಿಗೆ ಜನರಿಂದಲೇ ಸಂಕಷ್ಟ. ಕುಟುಂಬಸ್ಥರು ಮೃತಪಟ್ಟರು ಕೂಡ ಅಂತ್ಯಕ್ರಿಯೆಗೆ ಜಾಗ ಕೊಡ್ಲಿಕ್ಕೆ ಆಗದೆ ಇರುವಷ್ಟು ಮಾನವೀಯತೆ ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾರೆ. ಯೋಧರ ಕುಟುಂಬಕ್ಕೆ ಕಾಟ ಕೊಡ್ತಿದ್ದಾರೆ ಜನ. ಅಲ್ಲಿ ಒಂದು ಅಂತ್ಯ ಸಂಸ್ಕಾರಕ್ಕೆ ಜಾಗ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇನ್ನೆಂತ ಮಾನವೀಯತೆಯನ್ನ ಪ್ರದರ್ಶನ ಮಾಡ್ತಾ ಇದಾರೋ ಏನೋ. ಯೋಧನ ತಾಯಿ ಶವ ಸಂಸ್ಕಾರಕ್ಕೂ ಕೂಡ ಕೊರೋನಾ ಕಾಟ ಎದುರಾಗಿದೆ. ಕಣ್ಣೀರಿಟ್ಟರೂ ಕೂಡ ಶವ ಸಂಸ್ಕಾರಕ್ಕೆ ಜಾಗ ಕೊಡ್ತಾ ಇಲ್ಲ. ಜಾರ್ಖಂಡ್ ಮೂಲದ ಯೋಧ ಕದಂಬ ನೌಕಾನೆಲೆಯಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ. ತಾಯಿ ಮೃತಪಟ್ಟಿದ್ದು ಇಲ್ಲೇ ಅಂತ್ಯ ಸಂಸ್ಕಾರಕ್ಕೆ ಮಾಡಲಿಕ್ಕೆ ಮುಂದಾಗಿದ್ದ. ಇದಕ್ಕೆ ಅರಗ ಗ್ರಾಮಸ್ಥರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಬಾಯಿ ಮಾತಲ್ಲಿ ಎಲ್ಲರೂ ಕೂಡ ಸೈನಿಕರಿಗೆ ಜೈ ಅದು ಇದು ಎಲ್ಲವನ್ನೂ ಹೇಳ್ತಾರೆ. ಆದ್ರೆ ಮಾಡೋದ್ ಮಾತ್ರ ಈ ರೀತಿಯಾಗಿ, ಅದು ನಮ್ಮ ರಾಜ್ಯದಲ್ಲಿ ಈ ರೀತಿಯಾಗಿ ನಡೆಯುತ್ತೆ ಅಂತ ಯಾರು ಅನ್ಕೊಂಡಿರಲಿಲ್ಲ. ಬಟ್ ಆಗ್ತಾ ಇದೆ ಇಂತಹ ಘಟನಾವಳಿಗಳು ಈ ಕೊರೋನಾದ ಸಂದರ್ಭದಲ್ಲಿ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದರ್ಶನ್, ಈ ರೀತಿಯಾದಂತ ಘಟನೆ ನಮ್ಮ ರಾಜ್ಯದಲ್ಲೂ ನಡೆಯುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಯೋಧನ ಕುಟುಂಬದವರು ಸಾವನ್ನಪ್ಪಂತ ಸಂದರ್ಭದಲ್ಲಿ ಅಲ್ಲಿನ ಜನನೇ ಮುಂದೆ ನಿಂತು ಅಂತ್ಯ ಸಂಸ್ಕಾರಕ್ಕೆ ಮುಂದಾಗಬೇಕಾಗಿತ್ತು. ಆದ್ರೆ ಈ ರೀತಿಯಾಗಿ ಮಾನವೀಯತೆ ಇಲ್ಲದೆ ನಡ್ಕೊಂಡಿದಾರಲ್ಲ ಅಂತ, ಏನಾಯ್ತು ಈಗ? ಖಂಡಿತವಾಗ್ಲೂ ಪೃಥ್ವಿ, ಏನಂದ್ರೆ ಇಲ್ಲಿನ ಜನರ ಮಾನವೀಯತೆ ಇವತ್ತು ಸತ್ತೋಗಿದೆ ಅಂದ್ರೆ ಎರಡು ಮಾತಿಲ್ಲ. ಯಾಕಂದ್ರೆ ಯೋಧ ಏನು ದೇಶ ಕಾಯುವ ಸೈನಿಕನ ತಾಯಿ ಇವತ್ತು ಕಾರವಾರದ ಅರ್ಗ ನೌಕಾನೆಲೆಯಲ್ಲಿ ಕಿಡ್ನಿ ವೈಫಲ್ಯದಿಂದ ಸಾವನ್ನಪ್ಪಿದ್ದಾರೆ. ಇವರು ಮೂಲತಃ ಜಾರ್ಖಂಡ್ನವರಾಗಿದ್ದಾರೆ. ಜಾರ್ಖಂಡ್ಗೆ ಈಗ ಕೂಡಲೇ ಅವರ ಮೃತದೇಹವನ್ನ ಸಾಗಿಸಲು ಸಾಧ್ಯವಾಗ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಅವರು ಕಾರವಾರದಲ್ಲಿ ತಾಯಿಯ ಶವ ಸಂಸ್ಕಾರವನ್ನ ಮಾಡಬೇಕು ಎನ್ನುವಂತ ಒಂದು ನಿರ್ಧಾರಕ್ಕೆ ಬರ್ತಾರೆ. ಮಗ ಇಲ್ಲಿ ಕೇವಲ ತಾಯಿ ಮಗ ಮಾತ್ರ ಇರೋದು ಕಾರವಾರದಲ್ಲಿ. ಇಂಥ ಒಂದು ಸಂದರ್ಭದಲ್ಲಿ ತನ್ನ ಹಿಂದೂ ರುದ್ರಭೂಮಿಯಲ್ಲಿ ಶವ ಸಂಸ್ಕಾರ ಮಾಡಲು ಒಂದು ಪರವಾನಗಿಯನ್ನ ಕೇಳ್ತಾರೆ. ಸ್ಥಳೀಯ ಗ್ರಾಮ ಪಂಚಾಯತಿಯವರ ಒಂದು ಪರವಾನಗಿಯನ್ನ ಕೇಳ್ತಾರೆ. ಸ್ಥಳೀಯ ಗ್ರಾಮ ಪಂಚಾಯತಿಯವರು ಅದಕ್ಕೆ ಅವಕಾಶ ಮಾಡಲು ಒಂದು ಪರವಾನಗಿಯನ್ನ ಕೊಡ್ತಾರೆ. ಆದ್ರೆ ಅಲ್ಲಿನ ಸ್ಥಳೀಯರು, ಸುತ್ತಮುತ್ತಲ ಜನರು ಸಿಕ್ಕಾಪಟ್ಟೆ ವಿರೋಧವನ್ನ ಮಾಡ್ತಾರೆ. ತೀವ್ರವಾದಂತಹ ಒಂದು ವಿರೋಧವನ್ನ ಮಾಡ್ತಾರೆ. ನೀವು ಎಲ್ಲಿ ಬೇಕಾದ್ರೂ ಶವ ಸಂಸ್ಕಾರವನ್ನ ಮಾಡಿ, ಆದ್ರೆ ನಮ್ಮ ಜಾಗದಲ್ಲಿ ಶವ ಸಂಸ್ಕಾರ ಮಾಡಬಾರದು ಎನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ಜೊತೆಗೆ ಇವರಿಗೆ ಕೋವಿಡ್ ಇದೆ ಎನ್ನುವಂತ ಒಂದು ನೆಪ ಹೊಡ್ತಾರೆ. ನೀವು ಸುಳ್ಳು ಮಾತನ್ನ ಹೇಳ್ತಿದ್ದೀರಿ, ಇವುಗಳಿಗೆ ಕೋವಿಡ್ ಇದೆ, ಆ ಹಿನ್ನೆಲೆಯಲ್ಲಿ ನೀವು ಇಲ್ಲಿ ಶವ ಸಂಸ್ಕಾರವನ್ನ ಮಾಡಲು ತಂದಿದ್ದೀರಿ ಎನ್ನುವಂತ ಒಂದು ಆಪಾದನೆಯನ್ನ ಮಾಡ್ತಾರೆ. ಇದು ನಿಜಕ್ಕೂ ಒಂದು ಮನಕಲುಕುವಂತ ಒಂದು ಘಟನೆ. ನಂತರ ಇದೇ ಯೋಧ ಪೊಲೀಸರ ಮೊರೆ ಹೋಗ್ತಾನೆ. ಪೊಲೀಸರೊಟ್ಟಿಗೆ ಬಂದು ಅವರ ಸ್ಥಳೀಯರ ಮನವೊಲಿಸಲು ಒಂದು ಪ್ರಯತ್ನ ಮಾಡ್ತಾರೆ. ಆದ್ರೆ ಪೊಲೀಸರಿಗೂ ಸಹ ಇಲ್ಲಿನ ಜನ ಬಗ್ಗೋದಿಲ್ಲ. ಯಾವುದೇ ಕಾರಣಕ್ಕೂ ತಾವು ಈ ಹಿಂದೂ ರುದ್ರಭೂಮಿಯನ್ನ ತಾವು ಶವ ಸಂಸ್ಕಾರಕ್ಕೆ ಬಿಟ್ಟುಕೊಡಲ್ಲ ಎನ್ನುವಂತ ಒಂದು ಗಟ್ಟಿಯಾದಂತ ಒಂದು ನಿಲುವನ್ನ ತೋಡ್ತಾರೆ. ಯಾಕಂದ್ರೆ ಇವತ್ತು ಆ ಮೃತದೇಹ ನೌಕಾ ಸೇನೆಯಲ್ಲಿರುವಂತಹ ಪತಂಜಲಿ ಆಸ್ಪತ್ರೆಯಲ್ಲೇ ಇದೆ. ಇವತ್ತು ಸಹ ಪೊಲೀಸರು ಸಮ್ಮುಖದಲ್ಲಿ ಅವರ ಮನವೊಲಿಸುವ ಒಂದು ಕಾರ್ಯ ಈಗ ನಡೀತಾ ಇದೆ. ಸತತ ಪ್ರಯತ್ನ ಮೇರೆಗೆ ಮುಂದೆ ಏನಾಗುತ್ತೆ ಸಂಪರ್ಕದಲ್ಲಿ ನಮ್ಮ ಜೊತೆ
ಅರವಿಂದ್ ಅಂತ ಸ್ಥಳೀಯರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಅರವಿಂದ್. ನಮಸ್ತೆ ಸರ್, ಏನ್ ಸರ್ ವಿರೋಧ ಮಾಡ್ತಾ ಇದಾರಂತೆ ಅಲ್ಲಿ ಸ್ಥಳೀಯರು? ಹೌದು ಸರ್, ಇದು ನಿನ್ನೆ ಮೊನ್ನೆ ನಡೆದ ಘಟನೆ ಇದು ಸೋಮವಾರ. ಅದೊಂದು ಯೋಧನ್ ತಾಯಿ ಕಿಡ್ನಿ ವೈಫಲ್ಯದಿಂದ ಮೃತಪಟ್ಟಿದೆ ಅಂತ ಹೇಳ್ಕೊಂಡು ಡಾಕ್ಟರ್ ವರದಿನೂ ಕೊಟ್ಟಿದ್ದಾರೆ. ಆದ್ರೂ ಜನರು ಅಲ್ಲಿ ಸ್ಥಳೀಯ ಜನರು ಇಲ್ಲ, ಇಲ್ಲಿ ಅಂತ್ಯ ಸಂಸ್ಕಾರ ಮಾಡೋದು ಬೇಡ, ನೀವು ಬೇಕಾದ್ರೆ ನಿಮ್ಮೂರಿಗೆ ತೆಗೆದುಕೊಂಡು ಹೋಗಿ ಅಂತ. ಆದ್ರೆ ಒಂದು ಯೋಧನ್ ತಾಯಿ ಕೊಡೋ ಗೌರವನ ಇದು? ಅದೇ ಹೇಳುದು ಸರ್, ಒಂದು ಯೋಧನ್ ತಾಯಿ ಅಂತ ಹೇಳುದು ಲೆಕ್ಕಿಸದೆ ಒಂದು ಮಾನವೀಯತೆ ಅಂತ ಹೇಳುದು, ಈ ಕೋವಿಡ್ ಅಂತ ಹೇಳುದು ಮಾನವೀಯತೆ ಹೇಳುದೇ ಮರ್ತೋಗ್ಬಿಟ್ಟಿದ್ದಾರೆ ಜನರು. ಬಾಯಿ ಮಾತಲ್ಲಿ ಹೇಳ್ಬಿಡ್ತಾರೆ ಎಲ್ಲರೂ, ಯೋಧನ್ ಜೈ, ಯೋಧ ಹಂಗೆ ಹಿಂಗೆ, ದೇವ್ರು ನಮ್ಮನ್ ಕಾಯ್ತಾ ಇದ್ದಾನೆ, ನಾವ್ ಇವತ್ ನೆಮ್ಮದಿಯಾಗಿ ಮಲ್ಕೊಳಕ್ ಕಾರಣ ಯೋಧ ಅಂತ ಬರೀ ಬಾಯಿ ಮಾತಿಗೆ ಸೀಮಿತ ಆಗ್ತಾ ಇದೆ. ಹಾಗಾದ್ರೆ ಹೌದು ಸರ್, ಒಂದು ಯೋಧ ದೇಶ ಸಲುವಾಗಿ ಎಷ್ಟು ನಮ್ಗೆಲ್ಲ ಎಷ್ಟು ರಕ್ಷಣೆ, ಎಷ್ಟು ಹೋರಾಟ ಮಾಡ್ತಾರೆ ನಮ್ಗೆ ಗೊತ್ತಿದೆ. ಆದ್ರೂ ಒಂದು ಯೋಧನ್ ಕುಟುಂಬದವರಿಗೆ ಈ ರೀತಿ ಆದಾಗ ಯಾರು ಜನ ಎಕ್ಸಾಂಪಲ್ ಆಗ್ಬೇಕಾಗಿತ್ತು ಸರ್, ಮಾದರಿ ಆಗ್ಬೇಕಾಗಿತ್ತು. ಅವ್ರೆಲ್ರೂ ಕೂಡ ಬಂದು ಯಾವ ಯೋಧ ಆಗ್ಲಿ, ಯಾವ ಊರಿನ ಯೋಧ ಆಗ್ಲಿ, ಯಾವ ರಾಜ್ಯ ಆದ್ರೇನೋ ನಾವ್ ಹೋಗ್ಬಿಟ್ ಮಾಡೋಣ, ಮಾನವೀಯತೆ ತೋರ್ಸೋಣ, ಮುಂದೆ ನಿಂತ್ಬಿಟ್ ಮಾಡೋಣ, ಇನ್ನೊಬ್ರಿಗೆ ಎಕ್ಸಾಂಪಲ್ ಆಗ್ಲಿ ಇಂತ ಘಟನೆಗಳು ಅಂತ ಮುಂದ್ ನಿಂತ್ಕೊಬೇಕಾಗಿತ್ತು ಅಲ್ಲಿನ ಜನ. ಹೌದು ಸರ್, ಖಂಡಿತ ಖಂಡಿತ. ನಮ್ಗೆ ನಾಚಿಕೆ ಆಗುತ್ತೆ ನಮ್ ರಾಜ್ಯದಲ್ಲಿ ಈ ರೀತಿಯಾಗಿ ಘಟನೆ ಆಗುತ್ತಲ್ಲ ಅಂತ. ಯೋಧನ ತಾಯಿಗೆ ಇಷ್ಟೊಂದು ಅವಮಾನ ಮಾಡ್ತಾರಲ್ಲ ಅಂತ. ರಿಪೋರ್ಟ್ ಇಟ್ಕೊಂಡ್ ಬಂದಿದ್ದಾರೆ, ಕೊರೋನಾ ನೆಗೆಟಿವ್ ಆಗಿದೆ, ಪಾಸಿಟಿವ್ ಅಲ್ಲ, ಕೊರೋನಾ ಇಲ್ಲ ಇವರಿಗೆ. ಹೌದು, ಬಂದಿದೆ ಸರ್, ಕರೆಕ್ಟ್. ಇಂಥ ಘಟನೆಗಳು ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ಎಸ್ಪೆಷಲಿ ಆ ಕರಾವಳಿ ಭಾಗದಲ್ಲಿ ಆಗುತ್ತೆ ಅಂದಾಗ ತುಂಬಾ ನೋವಾಗುತ್ತೆ. ಹೌದೌದು, ಯೋಧನ್ ಅಳುವೊಂದು ನೋಡಿದ್ರೆ ನಮಗೂ ಒಂಥರ ಬೇಜಾರಾಗುತ್ತೆ ಸರ್. ಇವತ್ತಿನ 3 ದಿನ ಆಯ್ತು, ತಾಯಿದು ಅಂತ್ಯಕ್ರಿಯೆ ಆಗ್ತಾ ಇಲ್ಲ, ಅಂತ್ಯಕ್ರಿಯೆ ನಡೀತಾ ಇಲ್ಲ. ಆದ್ರೆ ಅವ್ರ ಊರಿಗೂ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರ ಮನೆ ತೋಟದಲ್ಲೋ, ಅವ್ರ ಮನೆ ಹಿಂಬಾಗ್ಲಲ್ಲೋ ಎಲ್ಲ ಮಾಡಕ್ಕ ಹೊರಟಿರೋದು, ರುದ್ರಭೂಮಿಲಿ ಮಾಡಕ್ ಹೊರಟಿರೋದು. ಹೌದೌದು, ಅದೇ ವಿರೋಧ ಮಾಡ್ತಾ ಇದ್ದಾರೆ ಸರ್. ಮನವೊಲಿಕೆ ಮಾಡುವಂತ ಹಂತಕ್ಕೆ ಹೋಗಿದೀವಿ ನಾವು ನಮ್ಮ ರಾಜ್ಯದಲ್ಲಿ. ಜನರನ್ನ, ಯೋಧನ ತಾಯಿಯನ್ನ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ, ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ, ಕೊರೋನಾ ಇಲ್ಲದಂತ ಸಂದರ್ಭದಲ್ಲೂ ಕೂಡ ವಿಪರ್ಯಾಸ ಇವೆಲ್ಲವೂ ನೋಡ್ಲಿಕ್ಕೆ. ಪಾಪ ಆತ ಮೊದ್ಲೇ ಈ ಕೊರೋನಾ ಸಂಕಷ್ಟದಲ್ಲಿ ಕೆಲಸವನ್ನ ನಿರ್ವಹಿಸೋದ್ರ ಜೊತೆಗೆ ತಾಯಿ ಕಳ್ಕೊಂಡಿದ್ದಾನೆ. ಬಟ್ ಇವರು ಅಂತದ್ರಲ್ಲಿ ಸ್ಪಂದಿಸಬೇಕಾದಂತ ಜನ ಅದಕ್ಕೆ ವಿರೋಧವನ್ನ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಆಗಿಲ್ಲ ಸರ್, ಇನ್ನೂ ತನಕ ಆಗ್ಲಿಲ್ಲ. ದುರಂತ ಇವೆಲ್ಲವೂ ಕೂಡ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರೋದು. ಥ್ಯಾಂಕ್ ಯು ಅರವಿಂದ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಸಾವಿನ ಗೂಡಾಗ್ತಾ ಇದೆ ಕರ್ನಾಟಕ. ಕರುನಾಡಲ್ಲಿ ಸಾವು ಏರಿಕೆಗೆ 2 ಕಾರಣ. ಈ ಲೆಕ್ಕ ನೋಡಿದ್ರೆ ನಿಜಕ್ಕೂ ಭಯ ಹುಟ್ಟಿಸುತ್ತೆ. ಸಾವೇ ಹೆಚ್ಚು. ರಾಜ್ಯದಲ್ಲಿ ಸೋಂಕಿನ ಜೊತೆ ಸಾವಿನ ರಣಕೇಕೆ ಕೂಡ ನಡೀತಾ ಇದೆ. ಸಾವಿನ ಪ್ರಮಾಣದಲ್ಲೂ ಕೂಡ ಪ್ರತಿದಿನ ಏರಿಕೆ ಆಗ್ತಾನೆ ಇದೆ. ಸಾವು ಹೆಚ್ಚಾಗ್ಲಿಕ್ಕೆ ಅಸಲಿ ಕಾರಣ ಏನ್ ಗೊತ್ತಾ? ನಾವೇ ಹೇಳ್ತೀವಿ. ಕರ್ನಾಟಕದಲ್ಲಿ ಸಾವು ಏರಿಕೆಗೆ 2 ಕಾರಣ. ಆ 2 ಕಾರಣ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ಆತಂಕ ಮನೆ ಮಾಡಿದೆ. ಕೇಂದ್ರದ ತಂಡ ಬಂದಿರುವಂತದ್ದು ಕೂಡ ಆತಂಕವನ್ನ ವ್ಯಕ್ತಪಡಿಸಿರುವಂತದ್ದು. ಕರ್ನಾಟಕದಲ್ಲಿ ಸಾವಿನ ಪ್ರಮಾಣ ಕೂಡ ಏರಿಕೆ ಆಗ್ತಾ ಇದೆ ಅನ್ನುವ ಒಂದು ಕಾರಣವನ್ನ ವ್ಯಕ್ತಪಡಿಸಿದ್ದಾರೆ, ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ಸಾರಿ ಕೇಸ್, ಎರಡನೆಯದ್ದು ILI ಕೇಸ್ಗಳು. ಈ 2 ಪ್ರಕರಣದಿಂದ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಕೇಂದ್ರದಿಂದ ಬಂದಿರುವಂತಹ ಟೀಮ್ ಇದೇ ಆತಂಕವನ್ನ ವ್ಯಕ್ತಪಡಿಸಿದೆ. ಕರ್ನಾಟಕದಲ್ಲಿ ದಿನವೊಂದಕ್ಕೆ ಈಗ ಕಳೆದ 6-7 ದಿನಗಳಿಂದ ಗಮನಿಸ್ತಾ ಇದ್ದೀವಿ. 40 ಸಾವಿನ ಪ್ರಕರಣ, 35 ಸಾವಿನ ಪ್ರಕರಣ, 29 ಸಾವಿನ ಪ್ರಕರಣ, 29. ಹಾಗೆ ನಿನ್ನೆ ಮಾತ್ರ ಸ್ವಲ್ಪ ಕಡಿಮೆ ಆಗಿದೆ, 15 ಸಾವಿನ ಪ್ರಕರಣಗಳು ಆಗಿರುವಂತದ್ದು. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಕಾರಣ ಸಾವಾಗ್ತಿರೋದಕ್ಕೆ? ಕೊರೋನಾದ ಸಂದರ್ಭದಲ್ಲಿ, ಕೊರೋನಾ ಸೋಂಕಿನಿಂದಾಗಿ ಅದರಲ್ಲೂ ಯಾವ ಕಾರಣದಿಂದ ಸಾವನ್ನಪ್ತಾ ಇದ್ದಾರೆ ಅನ್ನೋದನ್ನ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಿದಂತ ಕೇಂದ್ರ ತಂಡ ಆತಂಕವನ್ನ ವ್ಯಕ್ತಪಡಿಸಿರುವಂತದ್ದು 2 ಕಾರಣಕ್ಕೆ. ಒಂದು,
ILI ಪ್ರಕರಣದಿಂದ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಇನ್ನೊಂದು ಸಾರಿ ಪ್ರಕರಣದಿಂದ ಈ ಒಂದು ಸಾವಿನ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತದ್ದು. ಸೊ ಹೀಗಾಗಿ ತೀವ್ರ ನಿಗಾ ವಹಿಸಬೇಕಾಗಿದೆ ಅಂತ ಕೇಂದ್ರದ ತಂಡ ಆತಂಕವನ್ನ ವ್ಯಕ್ತಪಡಿಸಿದೆ. ನಿಮಗೆ ತೋರಿಸ್ತಾ ಇದೀವಿ ಅಂಕಿ ಅಂಶವನ್ನ ಕೂಡ ನೀವು ಗಮನಿಸಬಹುದು ಸ್ಕ್ರೀನ್ ನಲ್ಲಿ. ಸೋಂಕು ಎಲ್ಲಿಂದ ಹೇಗೆ ಯಾವ ರೀತಿಯಾಗಿ ಬರ್ತಾ ಇದೆ, ಹಾಗೆ ಎಷ್ಟು ಸಾರಿ ಕೇಸ್ಗಳಿದೆ, ಎಷ್ಟು ILI ಕೇಸ್ಗಳು ಇರುವಂತದ್ದು, ಇದೆಲ್ಲದರ ಅಂಕಿ ಅಂಶವನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಹಾಗೆ ಒಟ್ಟು ಸಾವು ಯಾವ ರೀತಿಯಾಗಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಅನ್ನೋದ್ರ ಬಗ್ಗೆನೂ ಕೂಡ ಲೆಕ್ಕವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇಲ್ಲಿ ಪ್ರಮುಖವಾಗಿ ರಾಜ್ಯದಲ್ಲಿ ಸಾವಿನ ಪ್ರಮಾಣ ಏನೀಗ ಜಾಸ್ತಿ ಆಗ್ತಾ ಇದೆಯಲ್ಲ, ಅದಕ್ಕೆ ಕಾರಣ ಏನು ಅಂತ ಹುಡುಕಿದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಸಿಗ್ತಾ ಇರುವಂತ ಎರಡು ಕಾರಣಗಳು ಅಂದ್ರೆ, ಒಂದು ಸಾರಿ ಪ್ರಕರಣದಿಂದ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಇನ್ಫ್ಲೂಯೆನ್ಸ್ ಲೈಕ್ ಇಲ್ನೆಸ್ ಅನ್ನೋದು ಆ ಒಂದು ಪ್ರಕರಣದಿಂದ ಸಾವಿನ ಪ್ರಕರಣ ಜಾಸ್ತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ವರದಿಯಾಗಿರುವಂತದ್ದು. ಸೊ ಹೀಗಾಗಿನೇ ನಿನ್ನೆ ಕೇಂದ್ರ ತಂಡ ಬಂತಲ್ಲ, ರಾಜ್ಯ ಸರ್ಕಾರದ ಜೊತೆ ಚರ್ಚೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಇದೇ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಅವರು. ರಾಜ್ಯಕ್ಕೆ ಬಂದಿರುವಂತ ಕೇಂದ್ರದ ತಜ್ಞರದ್ದು ಕೂಡ ಇದೇ ಆತಂಕ. ಸಾವಿನ ಏರಿಕೆಗೆ ಆ ಎರಡು ಪ್ರಮುಖ ಕಾರಣಗಳೇ ಕಂಟಕವಾಗಿದೆ. ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ ಸಾವಿನ ಅಸಲಿ ಕಾರಣ ಏನು ಅಂತ ನಿಮಗೂ ಕೂಡ ತೋರಿಸ್ತಾ ಇದೀವಿ. ಯಾವ ಪ್ರಮುಖ ಎರಡು ಕಾರಣಗಳಿಂದ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ ಅಂತ. ಸೊ ಹೀಗಾಗಿ ಎಚ್ಚೆತ್ತುಕೊಳ್ಬೇಕಾಗಿದೆ. ರಾಜ್ಯ ಆರೋಗ್ಯ ಇಲಾಖೆ ಇಂತಹ ಪ್ರಕರಣಗಳ ಮೇಲೆ ನಿಗಾ ವಹಿಸಲೇಬೇಕಾಗಿರುವಂತದ್ದು. ಸಾವಿನ ಸಂಖ್ಯೆ ಏರಿಕೆ ಆಗ್ತಿರೋದಕ್ಕೆ ಬ್ರೇಕ್ ಹಾಕಬೇಕು ಅಂತ ಆಗಿದೆ. ಆದಲ್ಲಿ ಅಷ್ಟಕ್ಕೂ ಕೇಂದ್ರದ ತಜ್ಞರು ಸಾವಿಗೆ ಕೊಟ್ಟಿರುವಂತ ಕಾರಣ ಏನು? ಹಾಗಾದ್ರೆ ರಾಜ್ಯಕ್ಕೆ ಕಂಟಕ ಆಗಿರುವಂತ ಸಾರಿ ಮತ್ತು ILI ಕೇಸ್ಗಳು ಎಷ್ಟು? ಈ ಲೆಕ್ಕ ನೋಡಿದ್ರೆ ನಿಜಕ್ಕೂ ಭಯ ಹುಟ್ಟಿಸುತ್ತೆ. ಯಾಕಂದ್ರೆ ಮುಂದೆ ಅದೇ ರೀತಿಯಾಗಿ ಏರಿಕೆ ಆಗ್ತಾ ಹೋದ್ರೆ ಆ ರೀತಿಯಾದಂತ ಪ್ರಕರಣಗಳು, ಸಾರಿ ಪ್ರಕರಣಗಳು, ILI ಪ್ರಕರಣಗಳು ಜಾಸ್ತಿ ಇದಾವೆ. ಸೊ ಹೀಗಾಗಿನೇ ಸಹಜವಾಗಿ ಆತಂಕ ಮನೆ ಮಾಡುತ್ತೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಕಳೆದ 10 ದಿನಗಳಿಂದ ಯಾವ ರೀತಿಯಾಗಿ ರಾಜ್ಯದಲ್ಲಿ ಸೋಂಕಿನ ಪ್ರಮಾಣ ಏರಿಕೆ ಆಗ್ತಾ ಇದೆ. 1,500ಕ್ಕಿಂತ ಹೆಚ್ಚಿನ ಪ್ರಕರಣಗಳೇ ಪ್ರತಿದಿನ ದಾಖಲಾಗ್ತಾ ಇದಾವೆ. ಅದ್ರಲ್ಲಂತೂ ಇಳಿಕೆ ಇಲ್ಲವೇ ಇಲ್ಲ. ಅವಾಗ ನೋಡ್ತಿದ್ವಿ 60, 70, 100, 150 ಪ್ರಕರಣ. ಇತ್ತೀಚೆಗಂತೂ ಕಳೆದ 10 ದಿನಗಳಿಂದ ಬರೀ 1,500ಕ್ಕೂ ಹೆಚ್ಚಿನ ಪ್ರಕರಣಗಳೇ ರಾಜ್ಯದಲ್ಲಿ ದಾಖಲಾಗ್ತಾ ಇದ್ದಾವೆ. ಅದರಲ್ಲೂ ಬೆಂಗಳೂರಿನಲ್ಲಿ 1000ಕ್ಕೂ ಹೆಚ್ಚಿನ ಪ್ರಕರಣ ಇತ್ತು. ನಿನ್ನೆ ಒಂದೇ ದಿನ ಕಡಿಮೆ ಅಂದ್ರೆ 800 ಪ್ರಕರಣ ದಾಖಲಾಗಿರೋದು. ಗಮನಿಸ್ತಾ ಇದ್ದೀರಲ್ಲ, ಸೋಂಕಿನ ಸಂಖ್ಯೆ ಹೆಚ್ಚಾಗೋದ್ರ ಜೊತೆಗೆ ಸಾವಿನ ಸಂಖ್ಯೆನೂ ಕೂಡ ಹೆಚ್ಚಾಗ್ತಾ ಇದೆ. ಕೇಂದ್ರದ ತಂಡ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತಂಕವನ್ನ ವ್ಯಕ್ತಪಡಿಸಿರೋದು. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೌಮ್ಯ, ಕೇಂದ್ರ ತಂಡ ಕೂಡ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತಂಕವನ್ನ ವ್ಯಕ್ತಪಡಿಸಿದೆ. ಸೊ ಹೀಗಾಗಿ ರಾಜ್ಯ ಆರೋಗ್ಯ ಇಲಾಖೆ ಯಾವ ರೀತಿಯಾಗಿ ಇಂತಹ ಪ್ರಕರಣಗಳ ಮೇಲೆ ನಿಗಾ ವಹಿಸಲಿಕ್ಕೆ ಮುಂದಾಗ್ತಾ ಇದೆ ಅಂತ? ಪೃಥ್ವಿ, ILI ಮತ್ತು ಸಾರಿ ಪ್ರಕರಣಗಳು ಇತ್ತೀಚೆಗೆ ಅಂದ್ರೆ ಕಳೆದ 3 ರಿಂದ 4 ವಾರಗಳಲ್ಲಿ ಅತಿ ಹೆಚ್ಚು ನೋಡ್ತಾ ಇದ್ದೀವಿ. ಬೆಂಗಳೂರು ಮತ್ತು ರಾಜ್ಯಾದ್ಯಂತ ನೋಡೋದಾದ್ರೆ ILI ಮತ್ತು ಸಾರಿ ಪ್ರಕರಣಗಳೇ ತುಂಬಾ ಡಾಮಿನೆಂಟ್ ಆಗಿದೆ. ಈಗ ಕಳೆದ 1 ವಾರದಲ್ಲಿ ಬೆಂಗಳೂರಿನಲ್ಲಿ ಬರುವಂತಹ 3/4 ಭಾಗ ಕೇಸ್ಗಳೆಲ್ಲವೂ ಕೂಡ ಯಾವುದೇ ರೀತಿ ಸೋಂಕಿನ ಲಕ್ಷಣ ಇಲ್ದಲೇ ಇರುವಂತದ್ದು, ರೋಗದ ಲಕ್ಷಣ ಇಲ್ದಲೇ, ಅದನ್ನ ಟ್ರೇಸ್ ಮಾಡೋದಕ್ಕೆ ಸಾಧ್ಯ ಆಗದಲೇ ಇರುವಂತಹ, ರೋಗದ ಮೂಲ ಪತ್ತೆ ಆಗದಲೇ ಇರುವಂತಹ ಕೇಸ್ಗಳನ್ನ ನೋಡ್ತಾ ಇದ್ದೀವಿ. ಆದ್ರೆ ಈಗ ಸಾವಿನ ಪ್ರಕರಣಗಳನ್ನ ನೋಡಿದ್ರೆ ಕರ್ನಾಟಕ ಮತ್ತು ಬೆಂಗಳೂರು ಎರಡೂ ಲೆಕ್ಕಗಳನ್ನ ತಗೊಂಡ್ರೆ ಎರಡೂ ಕಡೆ ಅಂದ್ರೆ ಇಡೀ ರಾಜ್ಯದ ಲೆಕ್ಕ ಮತ್ತು ರಾಜಧಾನಿಯ ಲೆಕ್ಕ ಎರಡೂ ಕಡೆ ಸಾವಿನ ಪ್ರಕರಣಗಳು ಅತಿ ಹೆಚ್ಚಾಗಿ ಕಾಣಿಸ್ತಾ ಇರುವಂತದ್ದು ILI ಮತ್ತು ಸಾರಿ ಸೋಂಕಿನ ಹಿನ್ನೆಲೆ ಇರುವಂತಹ ರೋಗಿಗಳಲ್ಲೇ. ಸೊ ಈ ILI ಮತ್ತು ಸಾರಿ ಏನು ಹೊಸದಲ್ಲ, ಇದು ಮೊದಲಿಂದ ಕೂಡ ಇದ್ದೇ ಇದೆ. ಆದ್ರೆ ಇಷ್ಟರ ಮಟ್ಟಿಗೆ ಕೊರೋನಾಗೆ ಇದೊಂದು ರಾಜಮಾರ್ಗವಾಗುತ್ತೆ ಅಂತ ಯಾರು ಕೂಡ ಬಹುಶಃ ಇಷ್ಟು ದೊಡ್ಡ ಮಟ್ಟಿಗೆ ಕಾರಣ ಆಗುತ್ತೆ ಅಂತ ಅಂದಾಜು ಮಾಡಿರ್ಲಿಲ್ಲ ಕಾಣುತ್ತೆ. ಸೊ ಕೇಂದ್ರದಿಂದ ಬಂದಿರುವಂತಹ ತಂಡ ಕೂಡ ಎಲ್ಲಾ ಮಾಹಿತಿಯನ್ನ ರಾಜ್ಯ ಸರ್ಕಾರ ನೀಡಿರುವಂತಹ ಪೇಷಂಟ್ಸ್ ಹಿಸ್ಟ್ರಿ ಇರ್ಬೋದು, ಜೊತೆಗೆ ಡೆತ್ ಆಗಿರುವಂತಹ ಜನರ ಒಂದು ಸೋಂಕಿನ ಹಿಸ್ಟ್ರಿ ಇರ್ಬೋದು, ಅವರ ಟ್ರೀಟ್ಮೆಂಟ್ ಇರ್ಬೋದು, ಇದೆಲ್ಲವನ್ನು ಕೂಲಂಕುಷವಾಗಿ ಅವರು ಸ್ಟಡಿ ಮಾಡಿ ಅವರಿಗೂ ಕೂಡ ದೊಡ್ಡ ಒಂದು ಆಶ್ಚರ್ಯ ಅನ್ನಿಸ್ತಾ ಇರೋದು, ಜೊತೆಗೆ ಶಾಕ್ ಅನ್ನಿಸ್ತಾ ಇರೋದು ಒಂದೇ ILI ಮತ್ತು ಸಾರಿ ಪ್ರಕರಣಗಳಲ್ಲೇ ಅತಿ ಹೆಚ್ಚು ಸಾವಿನ ಪ್ರಕರಣ ಆಗಿರೋದು, ಜೊತೆಗೆ ಅಂತ ಒಂದು ಹಿನ್ನೆಲೆ ಇರೋರಲ್ಲೇ ಅತಿ ಹೆಚ್ಚು ಸೋಂಕಿತರಿರೋದು. ಆಮೇಲೆ ಇದನ್ನ ಕೇವಲ ಏನು ಹಿರಿಯ ವಯಸ್ಸಿನವರು 50 ವರ್ಷ ದಾಟದವರು ಮಾತ್ರ ಅಲ್ಲ, ಚಿಕ್ಕ ಮಕ್ಕಳಲ್ಲೂ ಕೂಡ ಇದೇ ಪ್ರಕರಣಗಳು ಸಾಕಷ್ಟು ಕಂಡು ಬಂದಿದೆ. ಸೊ ಎಲ್ಲಾ ವಯೋಮಾನದವರನ್ನು
ಕೂಡ ಈ ಒಂದು ILI ಮತ್ತು ಸಾರಿ ಪ್ರಕರಣಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಇನ್ನು ಸಾವಿನ ಪ್ರಕರಣ ಯಾಕೆ ಜಾಸ್ತಿ ಆಯಿತು ಅನ್ನುವಂಥ ಒಂದು ಚರ್ಚೆಯನ್ನು ಮಾಡಿದಾಗ, ಯಾಕೆಂದರೆ ಆರಂಭದಲ್ಲಿ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾವಿರಲಿಲ್ಲ, ಇನ್ನು ಎಲ್ಲ ಪಾಸಿಟಿವ್ ಕೇಸಸ್ ಜಾಸ್ತಿ ಆಗ್ತಾ ಇದ್ದಿತ್ತು ನಿಜ, ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾವಿನ ಸಂಖ್ಯೆ ಆಗುತ್ತೆ ಅನ್ನುವಂಥ ಅಂದಾಜಿರಲಿಲ್ಲ, ಯಾಕೆಂದರೆ ಎಲ್ಲವೂ ಕಂಟ್ರೋಲ್ಡ್ ಕಂಡೀಷನ್ಸಲ್ಲಿ ಇತ್ತು. ಆದರೆ ಈಗ ಬರ್ತಾ ಇರುವಂತಹ ಪ್ರಕರಣಗಳಲ್ಲಿ ಆಲ್ಮೋಸ್ಟ್ 1 ಅಥವಾ 2 ದಿನ ಮಾತ್ರ ಆಸ್ಪತ್ರೆಯಲ್ಲಿ ವಾಸ ಮಾಡ್ತಾ ಇರುವಂಥವರೇ ಜಾಸ್ತಿ ಇದ್ದಾರೆ. ಅಂದರೆ ILI ಮತ್ತು ಸಾರಿ ಇದ್ರೂ ಕೂಡ ಅವರು ಹೆದರ್ಕೊಂಡು ಅಥವಾ ಅದರ ಬಗ್ಗೆ ಅಷ್ಟು ಗಮನ ಹರಿಸ್ತಾರೆ, ಅದರಿಂದ ತಮಗೆ ಕೋವಿಡ್ ಸೋಂಕು ಕೂಡ ಬಂದಿರಬಹುದು ಅನ್ನೋದನ್ನ ಯೋಚನೆ ಮಾಡ್ದಲೆ ಕೊನೆ ಕ್ಷಣದಲ್ಲಿ ಅವರೆಲ್ಲರೂ ಆಸ್ಪತ್ರೆಗೆ ಬರ್ತಾ ಇರೋದನ್ನ ತುಂಬಾ ಪ್ರಮುಖವಾಗಿ ತಜ್ಞರ ತಂಡ ಗುರುತಿಸಿದೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಸೌಮ್ಯ ಕಳಸ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಭಾರತದಲ್ಲಿ ದಿನದಿಂದ ದಿನಕ್ಕೆ ಸೋಂಕು ಹೆಚ್ಚಳವಾಗ್ತಾ ಇದೆ. ಸೋಂಕು ನಿಯಂತ್ರಣಕ್ಕೆ ಮುಂದಾಗಿದೆ ಕೇಂದ್ರ ಸರ್ಕಾರ. ಈಗ ಪ್ರಾಥಮಿಕ ಸಂಪರ್ಕಿತರನ್ನ ಪತ್ತೆ ಮಾಡಿ ಅಂತ ಸೂಚನೆಯನ್ನ ನೀಡಿದೆ. ಆಲ್ರೆಡಿ ಪ್ರಾಥಮಿಕ ಸಂಪರ್ಕಿತರನ್ನ ಪತ್ತೆ ಮಾಡಲಾಗ್ತಾ ಇತ್ತು, ಆದ್ರೆ ಎಲ್ಲಾ ರಾಜ್ಯಗಳು ಸೋಂಕಿನ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಕಾಣ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಮಟ್ಟಿಗೆ ಆ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಬಗ್ಗೆ ನಿರ್ಲಕ್ಷ್ಯವನ್ನ ತಾಳಲಾಗ್ತಾ ಇತ್ತು. ಬಟ್ ಈಗ ಅದೇ ಸೀರಿಯಸ್ ಆಗಿ ತಗೊಳ್ಬೇಕು ಅಂತ ಸೂಚನೆಯನ್ನ ಕೊಟ್ಟಿದೆ. ಕನಿಷ್ಠ 80% ಸಂಪರ್ಕಿತರನ್ನ ಪತ್ತೆ ಹಚ್ಚಿ ಪ್ರಾಥಮಿಕ ಸಂಪರ್ಕಿತರನ್ನ ಕ್ವಾರಂಟೈನ್ ಮಾಡಿ ಕೇಂದ್ರ ಸರ್ಕಾರದಿಂದ ರಾಜ್ಯಗಳಿಗೆ ನಿರ್ದೇಶನವನ್ನ ನೀಡಲಾಗಿದೆ. ಕೊರೋನಾ ಸೋಂಕಿತರ ಪತ್ತೆಗೆ ಟೆಸ್ಟ್ ಸಹಕಾರಿಯಾಗಿದೆ. ರಾಜಸ್ಥಾನ, ಕರ್ನಾಟಕ, ಗೋವಾ, ಪಂಜಾಬ್, ಜಾರ್ಖಂಡ್ ರಾಜ್ಯಗಳು ಹೆಚ್ಚು ಟೆಸ್ಟ್ ಅನ್ನ ಮಾಡಬೇಕು ಅಂತ ಕೂಡ ಸೂಚನೆಯನ್ನ ನೀಡಿರುವಂತದ್ದು. ಯಾಕೆಂದ್ರೆ ದಿನೇ ದಿನೇ ಸೋಂಕಿನ ಸಂಖ್ಯೆ ಈ ರಾಜ್ಯದಲ್ಲಿ ಗಣನೀಯವಾಗಿ ಕಳೆದ 10 ದಿನಗಳಿಂದ ಡಬಲ್ಲು, ತ್ರಿಬಲ್ಲು ಈ ರೀತಿಯಾಗಿ ವರದಿ ಆಗ್ತಾ ಇದೆ. 100-200ರಲ್ಲಿದ್ದಂತ ಪ್ರಕರಣಗಳು 1000, 1500, 2000 ಪ್ರಕರಣಗಳು ದಾಖಲಾಗ್ತಾ ಇದಾವಲ್ಲ. ಸೊ ಹೀಗಾಗಿ ಈ ಆತಂಕ ಮನೆ ಮಾಡಿರೋದು. ಕೊರೋನಾ ವಿಷಮ ಸ್ಥಿತಿಗೆ ತಲುಪದಂತೆ ತಡಿಬೇಕು ಎಲ್ಲರೂ ಕೂಡ, ಎಲ್ಲಾ ರಾಜ್ಯದವರು. ಇಲ್ದಿದ್ರೆ ಮತ್ತೊಂದು ಮಹಾರಾಷ್ಟ್ರ ಆಗ್ತೀರಾ ಅಥವಾ ತಮಿಳುನಾಡು ಆಗ್ತೀರಾ, ದೆಹಲಿ ಆಗ್ಬೇಕಾಗತ್ತೆ. ಎಚ್ಚರಿಕೆಯಿಂದ ಕಾರ್ಯವನ್ನ ನಿರ್ವಹಿಸಿ ಅಂತ ಕೇಂದ್ರ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಕರ್ನಾಟಕ ಸೇರಿದಂತೆ ಉಳಿದ ರಾಜ್ಯಗಳಿಗೆ ಈ ರೀತಿಯಾದಂತ ಒಂದು ಎಚ್ಚರಿಕೆ ರವಾನೆ ಆಗಿದೆ. ಕಳೆದ ತಿಂಗಳು ಬೆಂಗಳೂರಲ್ಲಿ ನಿಯಂತ್ರಣದಲ್ಲಿತ್ತು, ಬೇಷಂದಿತ್ತು ಕೇಂದ್ರ ಸರ್ಕಾರ. ಟಾಪ್ 4 ಮಾಡೆಲ್ ಸಿಟಿಗಳಲ್ಲಿ ಕರ್ನಾಟಕ ಕೂಡ ಇತ್ತು, ಕರ್ನಾಟಕದ ಬೆಂಗಳೂರು ಇತ್ತು. ಆದ್ರೆ ಈಗ ಮಾಯವಾಗಿದೆ ಅದು. ಯಾಕೆಂದ್ರೆ ಬೆಂಗಳೂರಿನಲ್ಲಿ ದಿನಕ್ಕೆ 1200 ಕೇಸ್, 1400 ಕೇಸ್, ನಿನ್ನೆ 800 ಕೇಸ್ ಈ ರೀತಿಯಾಗಿ ವರದಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಭಾರಿ ಪ್ರಮಾಣದಲ್ಲಿ ಸೋಂಕು ಏರಿಕೆ ಕಾಣ್ತಾ ಇದೆ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಮಿಸ್ ಇಲ್ದಂಗೆ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಗಳನ್ನ ಪತ್ತೆ ಮಾಡಲೇಬೇಕು. ಅದನ್ನ ಪತ್ತೆ ಮಾಡದೇ ಇರೋದೇ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸೋಂಕು ಹರಡಲಿಕ್ಕೆ ಕಾರಣ, ಟ್ರಾವೆಲ್ ಹಿಸ್ಟರಿ ಸಿಗದೆ ಇರೋದಕ್ಕೆ ಕಾರಣ ಅಂತ ಕೇಂದ್ರ ಸರ್ಕಾರ ಅಭಿಪ್ರಾಯವನ್ನ ಪಟ್ಟಿರುವಂತದ್ದು. ಸೋಂಕಿತರ ಸಂಪರ್ಕಿತರನ್ನ ಪತ್ತೆ ಮಾಡಿದ್ರೆ ಸಹಾಯವನ್ನ ಮಾಡಬಹುದು. ಕೊರೋನಾ ಹರಡುವಂತ ಜಾಲಕ್ಕೆ ಬ್ರೇಕ್ ಬೀಳುತ್ತೆ. ಆಕ್ಟಿವ್ ಕೇಸ್ ಮತ್ತು ಸಂಪರ್ಕಿತರೆ ಸೋಂಕು ಸ್ಪ್ರೆಡರ್ಸ್ ಆಗಿರುವಂತದ್ದು ಅಂತ ಕೇಂದ್ರ ಸರ್ಕಾರ ಹೇಳಿದೆ. ರಾಜ್ಯದಲ್ಲಿ ದಿನೇ ದಿನೇ ಏರ್ತಾ ಇದೆ ಕೊರೋನಾ ಸೋಂಕು. 26,815ಕ್ಕೆ ಏರಿಕೆ ಆಗಿರುವಂತದ್ದು ರಾಜ್ಯದಲ್ಲಿ ಸೋಂಕಿನ ಲೆಕ್ಕ. ಸೊ ಹೀಗಾಗಿ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇರುವಂತದ್ದು. ಬೆಂಗಳೂರಿನಲ್ಲೇ ಸೋಂಕಿತರ ಸಂಖ್ಯೆ 11,361 ಆಗಿದೆ. 26,815ಕ್ಕೆ ಏರಿಕೆ ಆಗಿರೋದ್ರಲ್ಲಿ ಬೆಂಗಳೂರಿನ ಪಾಲ್ ಎಷ್ಟಪ್ಪ ಅಂದ್ರೆ ಅದರಲ್ಲಿ 11,361, 40% ಅಷ್ಟು ಸೋಂಕು ಬೆಂಗಳೂರಿನಲ್ಲೇ ಇದೆ. ಸೋಂಕಿನ ಲೆಕ್ಕದಲ್ಲಿ ಬೆಂಗಳೂರಿನದ್ದೇ ಸಿಂಹ ಪಾಲಿರುವಂತದ್ದು ಸರ್ಕಾರಕ್ಕೆ ತಲೆನೋವಾಗಿದೆ. ಬೆಂಗಳೂರಿನ ಸೋಂಕು ಅತಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಾಗಿರುವಂತದ್ದು ಬೆಂಗಳೂರನ್ನೇ ರಾಜ್ಯ ಸರ್ಕಾರ. ಯಾಕೆಂದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ 100ಕ್ಕೂ ಕಡಿಮೆ ಸಂಖ್ಯೆ ವರದಿ ಆಗ್ತಾ ಇದೆ. 80, 90 ಕೆಲವೊಂದು ಜಿಲ್ಲೆಗಳಲ್ಲಿ ಆ ರೀತಿಯಾಗಿ ವರದಿ ಆಗ್ತಾ ಇದ್ರೆ, ಇನ್ನೂ ಒಂದು ಕೆಲವೊಂದು ಜಿಲ್ಲೆಗಳಲ್ಲಿ 20-25 ಆಗ್ತಾ ಇದ್ರೆ, ಇಲ್ಲಿ ಆತಂಕ ಪಡಬೇಕಾಗಿರುವಂತ ವಿಚಾರ ಯಾವುದು ಅಂದ್ರೆ ಬೆಂಗಳೂರಿನಲ್ಲಿ 900, 800, 1200, 1300, 1400 ಈ ರೀತಿಯಾಗಿ ಪ್ರಕರಣಗಳು ವರದಿ ಆಗ್ತಾ ಇದಾವೆ. ಟ್ರೇಸಿಂಗ್ ಟೀಮ್ ರೆಡಿ ಮಾಡಿದೆ ಸರ್ಕಾರ. ಪ್ರೈಮರಿ ಕಾಂಟ್ಯಾಕ್ಟ್ಸ್ ಗಳನ್ನ ಟ್ರೇಸ್ ಔಟ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ 1200 ಮಂದಿಯ ತಂಡವನ್ನ ನೇಮಿಸಿದೆ ಸರ್ಕಾರ. ಸರ್ಕಾರಿ ನೌಕರರಿಗೆ
ಕಾಂಟ್ಯಾಕ್ಟ್ ಟ್ರೇಸಿಂಗ್ ನ ಹೊಣೆಯನ್ನ ನೀಡಲಾಗಿದೆ. ಕಡ್ಡಾಯವಾಗಿ ಇವರು ಕೋವಿಡ್ ಕೆಲಸವನ್ನ ಮಾಡಲೇಬೇಕು ಅಂತ ತಿಳಿಸಲಾಗಿರುವಂತದ್ದು. ನಿಯೋಜಿತ ಕೆಲಸ ಮಾಡಲಿಕ್ಕೆ ಹಿಂದೇಟನ್ನ ಹಾಕುವಂತಿಲ್ಲ. ಅಂತಹ ಉದ್ಯೋಗಿಗಳ ವಿರುದ್ಧ ಕ್ರಮಕ್ಕೂ ಕೂಡ ಸೂಚನೆಯನ್ನ ನೀಡಲಾಗಿದೆ. 1 ವರ್ಷ ಶಿಕ್ಷೆಯ ಜೊತೆಗೆ ದಂಡವನ್ನ ಹಾಕುವಂತ ಎಚ್ಚರಿಕೆಯನ್ನ ಕೂಡ ನೀಡಲಾಗಿರುವಂತದ್ದು. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಕಾಯ್ದೆ 2005ರ ಅಡಿ ಕ್ರಮದ ಎಚ್ಚರಿಕೆಯನ್ನ ನೀಡಿದೆ ಸರ್ಕಾರ. ಯಾಕೆಂದ್ರೆ ಇಲ್ಲಿ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಗಳನ್ನ ಟ್ರೇಸ್ ಔಟ್ ಮಾಡಲೇಬೇಕು. ಕೊರೋನಾ ಸೋಂಕಿಗೆ ಬ್ರೇಕ್ ಹಾಕಬೇಕು ಅಂದ್ರೆ ಈ ಒಂದು ಪ್ರಕರಣಗಳು ದಿನೇ ದಿನೇ ಡಬಲ್ ತ್ರಿಬಲ್ ಆಗ್ತಾ ಇರೋದಕ್ಕೆ ಬ್ರೇಕ್ ಹಾಕಬೇಕು ರಾಜ್ಯದಲ್ಲಿ ಅಂದ್ರೆ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಗಳನ್ನ ಟ್ರೇಸ್ ಔಟ್ ಮಾಡಬೇಕು. ಇಲ್ಲಾಂದ್ರೆ ಅವು ಇನ್ನು 4-5 ದಿನ ಆದ್ಮೇಲೆ ಅವ್ರು ಟೆಸ್ಟ್ ಮಾಡಿಸ್ಕೊಂಡಂತ ಸಂದರ್ಭದಲ್ಲಿ ಪಾಸಿಟಿವ್ ಆಗ್ತಾ ಇದಾವೆ. ಸೊ ಹೀಗಾಗಿನೇ ಸಹಜವಾಗಿ ಸೋಂಕಿನ ಲೆಕ್ಕ ಡಬಲ್ ತ್ರಿಬಲ್ ಆಗ್ತಾ ಇರೋದು. ಸೊ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅನ್ನ ಯಾವುದೇ ಕಾರಣಕ್ಕೂ ಮಿಸ್ ಇಲ್ದಲೆ ನಿಮಗೆ ಕೊಟ್ಟಿರುವಂತ ಜವಾಬ್ದಾರಿಯನ್ನ ನಿರ್ವಹಿಸಬೇಕು ಅಂತ ರಾಜ್ಯ ಸರ್ಕಾರ ಕಟ್ಟಪ್ಪಣೆಯನ್ನ ಹೊರಡಿಸಿರುವಂತದ್ದು. ನಿರ್ವಹಿಸದೆ ಹೋದ್ರೆ ಆ ಕೆಲಸವನ್ನ ಶಿಕ್ಷೆಯನ್ನ ಕೊಡಬೇಕಾಗುತ್ತೆ. NDMA ಆಕ್ಟ್ ಅಡಿಯಲ್ಲಿ ಶಿಕ್ಷೆಯನ್ನ ಕೊಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ನೀಡಲಾಗಿದೆ. ಮೈಸೂರಿನಲ್ಲಿ ಕೊರೋನಾ ಕೇಸ್ಗಳ ಹೆಚ್ಚಳವಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ವಾಕಿಂಗ್ ಜಾಗಿಂಗ್ಗೆ ಪಾಲಿಕೆ ಆಯುಕ್ತರು ಬ್ರೇಕ್ ಅನ್ನ ಹಾಕಿದ್ದಾರೆ. ಮೈದಾನ ಹಾಗೂ ಉದ್ಯಾನವನಗಳಿಗೆ ನೋ ಎಂಟ್ರಿ. ಇನ್ನು ಮುಂದೆ ಮೈಸೂರಿನಲ್ಲಿ ಕೊರೋನಾ ಕೇಸ್ಗಳು ಹೆಚ್ಚಳವಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಈ ಒಂದು ಕ್ರಮಕ್ಕೆ ಈಗ ಅಲ್ಲಿನ ಜಿಲ್ಲಾಡಳಿತ ಮುಂದಾಗಿರುವಂತದ್ದು. ವಾಕಿಂಗ್ ಮಾಡೋರಿಗೆ, ಜಾಗಿಂಗ್ ಮಾಡೋರಿಗೆ ಇನ್ನು ಮುಂದೆ ಬ್ರೇಕ್ ಅಲ್ಲಿ ನೋ ಎಂಟ್ರಿ. ಮೈದಾನ ಹಾಗೂ ಉದ್ಯಾನವನಗಳಲ್ಲಿ ಯಾವುದೇ ರೀತಿಯಾದಂತ ಎಂಟ್ರಿ ಇರೋದಿಲ್ಲ. ಕುಕ್ಕರಹಳ್ಳಿ ಕೆರೆ, ಓವಲ್ ಮೈದಾನ ದ್ವಾರಗಳು ಬಂದ್ ಆಗಿರುತ್ತೆ ಇನ್ನು ಮುಂದೆ. ಮುಂಜಾನೆ ವಾಕಿಂಗ್ಗೆ ಬಂದವರಿಗೆ ಈಗ ನಿರಾಸೆ ಎದುರಾಗಿರುವಂತದ್ದು. ಅಲ್ಲಿ ರಸ್ತೆಗಳಲ್ಲೇ ವಾಕಿಂಗ್ ಜಾಗಿಂಗ್ ಅನ್ನ ಮಾಡಬೇಕಾಗಿದೆ ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕೆಂದ್ರೆ ಪಾರ್ಕ್ಗಳನ್ನ ಮತ್ತು ಒಂದ್ ಕಡೆ ಆ ಉದ್ಯಾನವನಗಳನ್ನ, ಇನ್ನೊಂದ್ ಕಡೆ ಮೈದಾನಗಳಿದ್ವಲ್ಲ ಅಲ್ಲೆಲ್ಲ ಕೂಡ ಅವಕಾಶ ಇತ್ತು ಅಲ್ಲಿ ವಾಕಿಂಗ್ ಜಾಗಿಂಗ್ ಮಾಡ್ಲಿಕ್ಕೆ. ಅದೆಲ್ಲವಕ್ಕೂ ಕೂಡ ಈಗ ಬ್ರೇಕ್ ಬಿದ್ದಿದೆ. ಯಾಕಂದ್ರೆ ದಿನೇ ದಿನೇ ಮೈಸೂರಿನಲ್ಲೂ ಕೂಡ ಕೊರೋನಾ ಸೋಂಕು ಹೆಚ್ಚಳವಾಗ್ತಾ ಇದೆ. ಸೊ ಯಾವ್ಯಾವ ರೀತಿಯಾಗಿ ಈ ಸೋಂಕು ತಡೆಗಟ್ಟುವಂತ ನಿಟ್ಟಿನಲ್ಲಿ ಬ್ರೇಕ್ ಹಾಕಬಹುದು ಆ ಎಲ್ಲಾ ನಿಟ್ಟಿನಲ್ಲೂ ಕೂಡ ಎಲ್ಲಾ ಜಿಲ್ಲಾಡಳಿತ ಮುಂದಾಗ್ತಾ ಇದೆ. ಅದೇ ರೀತಿಯಾಗಿ ಮೈಸೂರಿನಲ್ಲೂ ಕೂಡ ಅಷ್ಟೇ. ಮೈಸೂರಿನಲ್ಲೂ ಈ ಒಂದು ರೀತಿಯಾದಂತಹ ಕ್ರಮಕ್ಕೆ ಜಿಲ್ಲಾಡಳಿತ ಮುಂದಾಗಿರುವಂತದ್ದು. ಈಗ ರೋಡಲ್ಲೇ ಎಲ್ಲರೂ ವಾಕಿಂಗು ಜಾಗಿಂಗು ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗೋಯ್ತು. ವಿಜಯಪುರದಲ್ಲಿ ಆತಂಕ ತಂದಿದೆ PPE ಕಿಟ್. ರಸ್ತೆ ಬದಿಯಲ್ಲಿ ಬಿದ್ದಂತ PPE ಕಿಟ್ ನಿಂದ ಆತಂಕ ಎದುರಾಗಿತ್ತು. ಶಾಂತಿನಗರದಲ್ಲಿ ರಸ್ತೆ ಬದಿಯಲ್ಲಿ ಬಿದ್ದಿತ್ತು PPE ಕಿಟ್. ಸೊ ಹೀಗಾಗಿ ಅಲ್ಲಿ ಓಡಾಡ್ತಾ ಇದ್ದಂತ ಜನರಿಗೆ ಸಹಜವಾಗಿ ಆತಂಕ. ಇದು ಆಸ್ಪತ್ರೆಯಲ್ಲಿ ಯೂಸ್ ಮಾಡಿದಂತ PPE ಕಿಟ್ಟು ಅಥವಾ ಅಂತ್ಯ ಸಂಸ್ಕಾರಕ್ಕೆ ಹೋಗಿದ್ದಂತ ಸಂದರ್ಭದಲ್ಲಿ ಆ ಕೊರೋನಾ ಸೋಂಕಿತರನ್ನ ಅಂತ್ಯ ಸಂಸ್ಕಾರ ಮಾಡುವಂತ ಸಂದರ್ಭದಲ್ಲಿ ತಂದು ಬಿಸಾಕಿದಂತ PPE ಕಿಟ್ಟು ಏನೋ ಎತ್ತ ಅಂತ ಸಹಜವಾಗಿ ಆತಂಕ ಎಲ್ರಿಗೂ ಕೂಡ ಮನೆ ಮಾಡುತ್ತೆ. ಯಾಕೆಂದ್ರೆ ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಗಾಳಿ ಹರಡುತ್ತೆ, ಕೊರೋನಾ ಸೋಂಕು, ಕಣ್ಣೀರಲ್ಲೂ ಕೂಡ ಕೊರೋನಾ ಸೋಂಕು ಬರುತ್ತೆ. ಈ ರೀತಿಯಾದಂತ ಆತಂಕದ ವಿಚಾರಗಳು ಇರುವಂತಹ ಸಂದರ್ಭದಲ್ಲಿ PPE ಕಿಟ್ಗಳನ್ನ ನೋಡಿದಂತ ವೇಳೆ ಎಲ್ರಿಗೂ ಕೂಡ ಸಹಜವಾಗಿ ಆತಂಕ ಮನೆ ಮಾಡುವಂಥದ್ದು ಕಾಮನ್ನು. ಪ್ರಾಥಮಿಕ ಆರೋಗ್ಯ ಕೇಂದ್ರದ ಬಳಿಯ ರಸ್ತೆ ಪಕ್ಕದಲ್ಲೇ ಎಸೆಯಲಾಗಿದೆ PPE ಕಿಟ್ ಅನ್ನ. ಸೊ ಹೀಗಾಗಿ ಆ PPE ಕಿಟ್ ನಿಂದ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿತ್ತು. ಕೊರೋನಾ ಸೋಂಕಿತರನ್ನ ಕೋವಿಡ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ನಂತರ ಇಲ್ಲಿ PPE ಕಿಟ್ ಅನ್ನ ಬಿಸಾಕಿರುವಂತ ಶಂಕೆ ವ್ಯಕ್ತವಾಗಿದೆ. ಹತ್ತಿರದಲ್ಲಿಯೇ ಶಾಂತಿನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರವಿದ್ದಂತ ಕಾರಣಕ್ಕೆ ಹೆಚ್ಚಾಗಿದೆ ಆತಂಕ. ಬಳಕೆಯಾದಂತ PPE ಕಿಟ್ ಅನ್ನ ಕಂಡು ಸ್ಥಳೀಯರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಯಾರು PPE ಕಿಟ್ ಬಳಸ್ತಾರೆ, ಕರೆಕ್ಟ್ ಆಗಿ ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಸುಮ್ನೆ ಇರ್ಬೇಕಪ್ಪ. ಅದನ್ನ ಬಿಟ್ಟು ಹೋಗಿ ಹಾಕೊಂಡಾದ್ಮೇಲೆ ಬೇಕಾಬಿಟ್ಟಿಯಾಗಿ ಎಲ್ಲಿ ಬಿಸಾಕ್ ಹೋಗ್ತಾ ಇದ್ದಾರೆ. ಬೆಂಗಳೂರಲ್ಲಿ ನೋಡಿದ್ವಿ, ಈಗ ವಿಜಯಪುರದಲ್ಲೂ ಕೂಡ ಅದೇ ರೀತಿಯಾದಂತ ಘಟನೆಗಳು ನಡೀತಾ ಇದಾವೆ. ಪೊಲೀಸರು ಶ್ರೀವರೆಗಿನ ಸುದ್ದಿ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.